ಸಿನಿಮಾನ ತುಂಬ ಚೆನ್ನಾಗಿ ನಿರ್ದೇಶನ ಮತ್ತು ನಟನೆ ಕೂಡ ಅವರೇ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇರೋರ್ಗೂ ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ, 2ನೇ ಶೆಡ್ಯೂಲ್ ಮುಂದೆ 20ನೇ ತಾರೀಕು ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂದಿಂದು ಹರೀಶ್ವರ್ ಹೇಳ್ತಾರೆ. ನಾನು ಈಗ ನಮ್ಮ ಜೊತೆ ನನ್ನ ಜರ್ನಿನ ಪರ್ಸನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನೀವು ತುಂಬ ವರ್ಷಗಳಿಂದ 25 ವರ್ಷದ ನನ್ನ ಏನು ಜರ್ನಿ ಇದೆ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀರ ಮಾಧ್ಯಮದವರು. ಇವತ್ತು ಮತ್ತೆ ಒಬ್ಬ ನಾಯಕನಾಗಿ ಮಾಡ್ತಾ ಇರಬೇಕಾದ್ರೆ, ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇರಬೇಕಾದ್ರೆ ನೀವೆಲ್ಲರೂ ಸೇರಿ ನನಗೆ ಖುಷಿ ಕೊಡ್ತಾ ಇದೆ. ನಮ್ಮ ಜೊತೆಗೆ ಹಿರಿಯ ನಟರಿದ್ದಾರೆ. ಸೊ ಹಾಗಾಗಿ ಫಸ್ಟು ನಾನು ಅಶೋಕ್ ಸರ್ ಆಗಲಿ, ಉಮೇಶ್ ಸರ್ ಆಗಲಿ ಅವ್ರು ಮಾತಾಡಲಿ, ತದನಂತರ ನಾನು ಮಾತಾಡ್ತೀನಿ. ಹೀರೋಯಿನ್ಸ್ ಇದ್ದಾರೆ, ಇನ್ನೊಂದಷ್ಟು ಜನ, ಒಂದು 7-8 ಜನ ಹೀರೋಯಿನ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪಿಯರೆನ್ಸ್ ಥರ ಬಂದು ಹೋಗ್ತಾರೆ. ಮೇಯ್ನ್ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿಯವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಆರಾಧನಾ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆಯಲ್ಲ ಲಾಸ್ಟಲ್ಲಿ, ಪಪ್ಪಿ ಸೀನಲ್ಲಿ ಬರುವಂಥ ಹೆಣ್ಮಗು. ಚಿತ್ಕಲಾ ಬಿರಾದರ್ ಅವರು, ಆಮೇಲೆ ಅಶೋಕ್ ಸರು ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ರೇಣುಕಾ ಅವರಿದ್ದಾರೆ, ಅವರು ಒಂದು ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ. ಆ್ಯಂಡ್ ರಾಘು ರಾಮನಕೊಪ್ಪ ಅವರು PC ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ. ತಬಲಾ ನಾಣಿ ಅವರಿದ್ದಾರೆ. ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಅವರು ಕೆಲವು ಕಾರಣಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ. ತುಂಬ ವರ್ಷಗಳ ಹಿಂದೆ ನಾನು ಇದನ್ನು ಸಬ್ಜೆಕ್ಟ್ನ ನಾನು ಮಾಡ್ಕೊಂಡಿದ್ದಂಥದ್ದು. ಆ್ಯಂಡ್ ಇದಕ್ಕೆ ಜೀವ ತುಂಬ್ತಾ ಹೋದ್ವಿ. ಯಾವಾಗ ಇತ್ತೀಚೆಗೆ ಈ ರೀಲ್ಸು, ಆಮೇಲೆ ಕಾಮಿಡಿ ಜನ ಅಂದರೆ ಆ್ಯಕ್ಷನ್ನು, ವೆಬ್ ಸೀರೀಸು, ಥ್ರಿಲ್ಲರ್ಸು, ಹಾರರು, ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರಬೇಕಾದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ, ಇದನ್ನು ಹೆಂಗೆ ರಿಸೀವ್ ಮಾಡ್ತಾರೋ, ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು. ಈ ಸಬ್ಜೆಕ್ಟು ಮಾತಾಡಿ ಅವ್ರಿಗೆ ಇದೇ ಚೆನ್ನಾಗಿದೆ, ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ ಬೇಡ, ನನಗೆ ಈ ಥರ ಕಾಮಿಡಿ ಮಾಡಬೇಕು ಅಂತಲೇ ಮನಸ್ಸಿತ್ತು, ಇದು ಚೆನ್ನಾಗಿದೆ, ಇದು ಮಾಡೋಣ ಅಂಥೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು. ಅಲ್ಲಿಂದ ಶುರುವಾಗಿದೆ ಈ ಜರ್ನಿ. ಸೊ ಹಾಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂಥವ್ರು ಅಂದ್ಕೊಂಡಿರ್ತೀನಿ. ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬೋರು ಬೇಕು ಸರ್ ನನಗೆ. ಈ ಕ್ಯಾರೆಕ್ಟರ್ಸು ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಇವತ್ತು ಅವರು ಬರೋಕ್ಕಾಗಲಿಲ್ಲ. ಸೊ ಉಮಾಶ್ರೀ ಮೇಡಮು, ಆಮೇಲೆ ಅಶೋಕ್ ಸರು, ತಬಲಾ ನಾಣಿಯವರು, ಇಂತಿಂಥ ಕ್ಯಾರೆಕ್ಟರ್ಸ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿತ್ಕಲಾ ಬಿರಾದರ್ ಮೇಡಮು, ಅವ್ರನ್ನ ಸಾಕಷ್ಟು ವರ್ಷಗಳ ಹಿಂದೆ ನಾವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀವಿ. ಸೊ ಹಂಗಾಗಿ ಆ ಥರದ್ದೊಂದು ಪರಿಚಯ, ಆಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಚೆನ್ನಾಗಿ ಸೆಟ್ ಆಗ್ತಿರುತ್ತೆ. ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದರು. ಆ್ಯಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದ್ದಾರೆ, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ. ಆ್ಯಕ್ಚುಲಿ ರಾಜಶೇಖರು ಆರ್ಟಿಸ್ಟ್ ಆಗಿದ್ದಾರೆ, ಡೈರೆಕ್ಟರ್ ರಾಜಶೇಖರು, ನಮ್ಮ ಉಂಡೆ ನಮ್ಮ ಚಿತ್ರದ ನಿರ್ದೇಶಕರು. ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಆ್ಯಂಡ್ ಅಭಿನಂದನ್ ಅಂತ ಅವರಿಬ್ಬರು ಇದಕ್ಕೆ ಡೈಲಾಗ್ಸನ್ನು ಒದಗಿಸಿದ್ದಾರೆ, ಸಂಭಾಷಣೆ. ಆಮೇಲೆ ಬನ್ನಿ ಸರ್, ಈ ಥರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ. ಹಂಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬ ಚೆನ್ನಾಗಿದೆ ಹರೀಶ್, ಇದು ಡೆಫಿನೆಟಾಗಿ ಮಾಡ್ಬೋದು, ಇದು ಮಾಡೋವಂಥ ವರ್ಕೌಟ್ ಆಗುತ್ತೆ, ಇದು ಜನ ಎಂಜಾಯ್ ಮಾಡ್ತಾರೆ, ಯಂಗ್ಸ್ಟರ್ಸು ತುಂಬ ಅಟ್ರಾಕ್ಟ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರು. ನನಗೆ ಅದೊಂದು ಕಾನ್ಫಿಡೆನ್ಸು. ಹಾಗಾಗಿ ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಶ್ರೀನಿವಾಸ್ ಮೂರ್ತಿ, ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್, ಪ್ರವೀಣ್ ಶ್ರೀನಿವಾಸ್ ಮೂರ್ತಿ ಇದ್ದಾರೆ, ಫ್ರ್ಯಾಂಕ್ಲಿನ್ ಇದ್ದಾರೆ, ಅವರು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ. ನಾವೇನು ಪೋಸ್ಟರ್ಸ್ ನೋಡ್ತಾ ಇದ್ದಾರೆ ಅದರ ಡಿಸೈನಿಂಗ್ ಮಾಡಿರೋದು ರವೀಂದ್ರ ಅವರಿದ್ದಾರೆ, ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ. ಆ್ಯಂಡ್ ಇದು ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರಿಕೊಂಡಾಗ ನಾನು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ ಅವ್ರನ್ನ ನೆನೆಸ್ಕೋಬೇಕು, ರಾಜಾ ಶಿವಶಂಕರ್ ಅವರು. ಗ್ರಾಫಿಕ್ಸ್ ಪೋರ್ಷನ್ ರಿತಿಕ್ ಮಾಡಿದ್ದಾರೆ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ರಿತಿಕ್, ಯಂಗ್ಸ್ಟರ್ಸ್ ಇವರೆಲ್ಲ ಮಾಡಿ ಇವತ್ತೇನು ನಾವು ಟೀಸರ್ ನೋಡಿದ್ದೀವಿ. ಆಮೇಲೆ ವಿನಯ್ ಇದ್ದಾರೆ, ವಿನಯ್ ಜಿ ಆಲೂರ್, ಎಲ್ಲಿದ್ದೀರಾ? ಕಲರ್ ಗ್ರೇಡಿಂಗ್ ಏನು ಆ ಕಲರ್ಸ್ ಕಾಣಿಸ್ತಾ ಇದೆ ವೈಬ್ರೆಂಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ಗೆ ಅವರೇ. ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ನೋಡಿ ಜೀವನ್, ಇವ್ರನ್ನೆಲ್ಲ ಮೆನ್ಷನ್ ಮಾಡಲೇಬೇಕು, ಯಾಕಂತಂದ್ರೆ ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಎರಡೂ ಕಡೆ ತೂಗ್ಸೋಕೆ ಆಗ್ತಾ ಇರಲಿಲ್ಲ. ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾಥಾಗಿ ನಿಂತಿದ್ದಾರೆ. ಆ್ಯಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಕೊಳ್ಳೇಬೇಕು. ನಾನು ಈಗ ಅಶೋಕ್ ಸರ್ ಒಂದು ಕರೆ ಮಾಡಿ ಈ ಥರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣವೇ ಅವರು, ಹರೀಶ್ ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪ,
ಅದೇನು ಪಾತ್ರ ಅಂತ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಯಿತು, ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ರು. ಸೊ ಹಾಗಾಗಿ ಆ ಕಡೆಯಿಂದ ಬಂದ್ಬಿಟ್ಟು ನಿರ್ದೇಶಕನಾಗಿ ಒಂದಷ್ಟು ಮಾತಾಡಿದ್ದೀನಿ, ನಟನಾಗಿ ಈಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ಆಮೇಲೆ. ಅಶೋಕ್ ಸರ್, ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ನಿಸ್ತು? ಈ ಚಿತ್ರದಲ್ಲಿ ನೀವು ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು, ಅಂದರೆ ನಾವು ಈಗ ಫಸ್ಟ್ ಮೊದಲನೇ ಹಂತದ ಚಿತ್ರೀಕರಣ ಮುಗಿಸಿದ್ದೀವಿ, ಇನ್ನೊಂದಷ್ಟು 35 ದಿವಸದ ಚಿತ್ರೀಕರಣ ಬಾಕಿ ಇದೆ. ಸೊ ಅದು 20ನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದೀವಿ. ಈ ಮಧ್ಯೆ ಇದೊಂದು ನಾವು 5ನೇ ತಾರೀಕಿಗೆ ಶುರು ಮಾಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ, ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದಮೇಲೆ ಶುರು ಮಾಡ್ತಾ ಇದ್ದೀವಿ. ಸೊ ಅಶೋಕ್ ಸರ್ ಪ್ಲೀಸ್. ಸತೀಶ್ ಬಗ್ಗೆ ಒಂದು ರೀತಿಯ ಅಭಿಮಾನ, ಒಳ್ಳೆ ಹುಡುಗ. ಹರೀಶ್ ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದಾಗ, ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು. ಆದರೆ ಈ ಹುಡುಗ ಡೈರೆಕ್ಷನ್ನು ಆ್ಯಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ, ನಾವು ಇಷ್ಟು ವರ್ಷ ಇಂಡಸ್ಟ್ರಿ ಇದ್ರೂ ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗಲೇ ಇಲ್ವಲ್ಲ. ಅದೇ ಒಂದು ಸಮುದ್ರ ಇದ್ದ ಹಾಗೆ ನಿರ್ದೇಶನ. ಆದರೆ ಸೆಟ್ಟಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟಾಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಸ್ ಮಾಡಿ ಕ್ಯಾಮ್ರಾಮನ್ಗೆ ಎಕ್ಸ್ಪ್ಲೈನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಕಾನ್ಫಿಡೆನ್ಸ್ ಬಂತು, ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ. ಕಥೆ ಚೆನ್ನಾಗಿದೆ, ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ, ನಿರ್ಮಾಪಕರು ಯಾವುದೂ ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂಥ ಒಂದು ಟ್ರೆಂಡ್ ಇದೆ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನು ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ 100 ಕುಟುಂಬ ಊಟ ಮಾಡುತ್ತೆ. ಆ ಥರ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬೇಕು. ಇವತ್ತು 250-300 ಸಿನಿಮಾಗಳು ಬರ್ತಾ ಇದೆ, ಅದರಲ್ಲಿ 8-10 ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ. ಆದರೆ ನಮಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ, ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ. ನಾವು 50 ವರ್ಷಗಳ ಹಿಂದೆ ಇಂಡಸ್ಟ್ರಿ ಬಂದಾಗ ಹೇಗಿತ್ತು, ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಆದರೂ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ. ಇದು ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಮತ್ತು ಜನವರಿ ಇದು ಹೊಸ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಹರೀಶ್ ರಾಜ್ರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ. ಅವರ ಮೊದಲ 1-2 ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದ್ರು. ಇದು ಈ ಚಿತ್ರದಲ್ಲಿ ಕರೆದಾಗ ನನಗೆ ಮಾಡ್ತೀನಿಪ್ಪ ಅಂದಮೇಲೆ ನಾನೇನು ಯಾವತ್ತಷ್ಟೇ, ಯಾಕೆಂದರೆ ನನಗೆ 75 ವರ್ಷ ಆಯಿತು ಬಣ್ಣದ ಬದುಕು ಬಂದು. ಇವತ್ತವರೆಗೂ ನಮ್ಮ ಮನೇಲಿ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ. ಸುಮ್ಮನೆ ಕೂತ್ಕೋಬೇಕು, ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ, ಸೀರಿಯಲ್ಲಾಗಲಿ, ಕ್ಯಾಮ್ರಾ ಮುಂದಾಗಲಿ ಇರಬೇಕು. ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು 10 ದಿವಸದ ಆರೋಗ್ಯ ನನಗೆ ಇದಾಗತ್ತೆ. ಹಾಗಾಗಿ ನಮ್ಮ ಗೆಳೆಯರು ಹರೀಶ್ ರಾಜ್ರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು. ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸೋ ಒಂದು ಬ್ರೋಕರ್ ಪಾತ್ರ ಮಾಡಿಸಿದ್ದಾರೆ. ಅದೊಂದು ಸಣ್ಣ ಪಾತ್ರ ಆದರೂ ಭಾಳ ಚೆನ್ನಾಗಿದೆ. ನನಗೆ ಅದೊಂದು ನಮಗೇನಂದರೆ, ನಮ್ಮ ಹರೀಶ್ ರಾಜ್ಗೆ ಏನಂತಂದರೆ, ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ನಾನೇ ಮಾಡಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ, ಅದು ಅವ್ರದ್ದು ದೊಡ್ಡ ಗುಣ. ಇನ್ ಬಿಟ್ವೀನ್ ಮಾತಾಡ್ತೀನಿ. ಒಂದು ವಿಶೇಷ ನಾಕೆ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ, ಹೆಂಗೆ ಅಂತ ಕೇಳಿದಾಗ ಅವ್ರು ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ್ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದು ಡೈಲಾಗಲ್ಲಿ ಹೇಳಕ್ಕಾಗಲ್ಲ, ಆ ಎಕ್ಸ್ಪ್ರೆಷನ್ ಅಲ್ಲೇ ತೋರ್ಸೋಂಥವ್ರು ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ್ಣ ಅಂತೇಳಿ ಅವ್ರ ಕೈಲೇ ಮಾಡಿಸಿರೋದು. ಮತ್ತೆ ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು. ಯಾಕೆ ನಾನು ಆಯ್ಕೆ ಮಾಡಿದೆ ಅಂದರೆ, ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನಿಂದ, ಒಂದು ಎಕ್ಸ್ಪ್ರೆಷನ್ನಿಂದ. ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗಲೇ ಬೊಂಬೆ ಆಟವೇ ಬಂದಾಗ
ಅಲ್ಲಿ ನನ್ನ ಮೈಮ್ ಅಷ್ಟೇ, ರಾಜ್ಕುಮಾರ್ ಆಡ್ತಿರ್ತಾರೆ. ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ, ಮನದಲ್ಲಿರೋ ಆತಂಕ. ಯಾಕೆಂದರೆ ಅವನಿಗೇನು ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಮನೇಲಿ ಕೆಲಸ ಮಾಡೋನು. ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತಗಾರ ಅಂತ ಗೊತ್ತಾಗ್ಬಿಟ್ರೆ ಹೇಗೆ? ಮನಸ್ಸಲ್ಲಿರುವ ಒಂದು ತವಕ, ಒಂದು ತಲ್ಲಣ ಅದೇನಿದೆ ಅದು ನಮ್ಮ ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು. ಅದಕ್ಕೆ ನಮ್ಮ ವರ್ಧನ್ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು. ಇವತ್ತೆಷ್ಟು ಜನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದರೆ ನೀವು ಕಥಾ ಸಂಗಮ ಎಲ್ಲ ನೋಡಿರಬಹುದು. ಅದರಲ್ಲೂ ಅಷ್ಟೇ ಕಣಗಾಲ್ ಪುಟ್ಟಣ್ಣನವರು ನಿಜವಾಗ್ಲೂ ಮಹಾನ್ ವ್ಯಕ್ತಿಯವರು. ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸಲಿಲ್ಲ, ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ. ಕಥಾ ಸಂಗಮ ನೀವು ಯಾವತ್ತು ಬೇಕಾದ್ರೂ ಆ ಇದರಲ್ಲಿ ಸಿಗುತ್ತೆ, ಮೊಬೈಲಲ್ಲಿ ಸಿಗುತ್ತೆ, ನೋಡಿ ಆ ದೃಶ್ಯ. 150 ಫೀಟ್ ಶಾಟು, ಒಂದೇ ಒಂದು ಶಾಟು. ಅವ್ರು ಹೇಳಿದ್ರು, ನೋಡೋ ನೀನು ಅವಳು ಕುರುಡಿ, ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಅದ್ರ ಹಿಂದೆ ಏನಾಗಿರುತ್ತೆ, ರಜನಿಕಾಂತ್ ಅವರು ನಾನೊಂದು ಇಂಗ್ಲೀಷ್ ಸಿನಿಮಾಕ್ಕೆ ಹೋಗಿದ್ದೆ. ನಾನು ಹೇಳಿದೆ, ಅಣ್ಣ ಬಾಲನಾಗಮ್ಮ ಪಿಕ್ಚರ್ ಬಂದೈತೆ, ಒಂದು ನಕಾಡಿ ಕೊಡೋಣ ಅಂದ್ರಲ್ಲೇ. ಯಾವ ಬಾಲನಾಗಮ್ಮನೋ, ನಿನ್ನೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದೆ, ಆ ಹೆಣ್ಮಕ್ಳು ತೊಡೆ ನೋಡಬೇಕು, ಹೆಣ್ಮಕ್ಳು ಸೊಂಟ ನೋಡ್ಬೇಕಂತ ಅಂದಾಗ ನನಗಿನ್ನು ಆ ಪಾತ್ರ ಏನು, ಒಂದು 16 ವರ್ಷ ಆಗಿನ್ನೇ ಯೌವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಿನಲ್ಲಿ ಕುಳ್ಕೊಂಡ್ಬಿಟ್ಟಿರುತ್ತೆ. ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದೆಲ್ಲ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಮಾರುತಿಯವರು ಆ ಕುರುಡಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ಗಳು ಇರುತ್ತೆ. ಸರಿ, ನಾನು ಒಳಗೆ ಕೊಟ್ಟಿಗೆ ಒಳಗೆ ಸೇರ್ಕೊಂಡ್ಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ. ನೋಡಿ, ಆ ಸ್ನಾನ ಮಾಡೋ ದೃಶ್ಯ ತೋರಿಸಲಿಲ್ಲ. ಅವ್ರು ಹೇಳಿದ್ರು ಪುಟ್ಟಣ್ಣವರು, ನಾನು ನೋಡೋಮ್ಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ, ಅದು ತಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗಯ್ಯ ಅಂತಂದರು. ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು. ಅವ್ರು ಹೇಳ್ತಾಯಿದ್ರು, ನೋಡು ಅವಳು ಬಚ್ಚನ ಮನೆಗೆ ಬಂದಳು, ಮೊದಲು ಬ್ಲೌಸ್ ಬಿಚ್ಚಿದ್ರು, ನಿನ್ನ ಮಕ್ಕಳಲ್ಲಿ ಏನೋ ಬದಲಾಯಿತು, ಆಮೇಲೆ ಒಂದೊಂದು ಬಟ್ಟೆ ಬಿಚ್ತಾ ಇದ್ದಾಳೆ, ಒಂದೊಂದು ಬಿಚ್ತಾಳೆ. ಇನ್ನೂ ಆಗ ಯವನಕ್ಕೆ ಬರ್ತಿದ್ಯಾ, ನಿನ್ನ ಮನದಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ, ಬೆತ್ತಲೆ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು. ಅದಿಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ನನ್ನ ಮುಖದ ಭಾವನೆಯಲ್ಲಿ ಆ ಹೆಣ್ಣು, ಅದು ಒಂದು ಭಯ, ಆ ಕಾತುರ, ಆ ಒಂದು ಬಯಕೆ, ಆ ಏನೇನಿದೆ ಮನಸ್ಸಿನಲ್ಲಿ, ಆ ಯೌವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ. ಆ ಎಕ್ಸ್ಪ್ರೆಷನ್ ಒಂದೇ ಶಾಟ್ ಅವರು ಭಾಳ ಖುಷಿ ಆಯಿತು ನನಗೆ. ಅಂತರ ಅನೇಕ ಚಿತ್ರಗಳಲ್ಲಿ ಬರೀ ಇವತ್ತು ಉಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ನಿಂದ. ಅದನ್ನು ನಮ್ಮ ರವಿರಾಜ್ರವರು, ಹರೀಶ್ ರಾಜ್ರವರು ಹೇಳಿದ್ರು, ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ. ಸರಿ, ನನಗೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಯಾಕೆಂದರೆ ನಾನು ಒಂದು ಸಾರಿ ಪಾತ್ರ ಮಾಡಿಬಿಟ್ರೆ ಅದು ಮರ್ತು ಬಿಡ್ತೀನಿ ನಾನು. ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ. ಅದಕ್ಕೋಸ್ಕರ ಅದನ್ನು ಅವ್ರು ಗುರುತಿಸಿದ್ದಾರೆ. ಅದಕ್ಕೆ ಮೇಲಾಗಿ ನಮ್ಮ ವಯಸ್ಸಾದರೂ ಸಹಿತ ನಮ್ಮ ಹಳೆ ಕಲಾವಿದರನ್ನೋದೇ ಹಳೆ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಜನಾರ್ದನ್ರವರು, ನಮ್ಮ ಹರೀಶ್ ರಾಜವರು, ಅವರು ಒಳ್ಳೆಯದಾಗಬೇಕು. ಜೊತೆಗೆ ಇವತ್ತು ನಮ್ಮ ಗೆಳೆಯ ಅಶೋಕ್, ನಾವೆಲ್ಲ ಬಹಳ ವರ್ಷದ ಗೆಳೆಯರು, ಇವತ್ತು ಜೊತೆ ಸೇರಿದ್ದು ನಾವು ಇಂಥ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗಿದೆ. ಎಲ್ಲರೂ ಕಲಾವಿದರಿಗೆ ಸೇರಿದಿರಿ, ನನಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಹೊಸ ವರ್ಷ ಜನವರಿ ಸೇರಿದ್ವಿ, ಇದೇ ನಮಗೊಂದು ಸಂತೋಷ. ಜನಗಳ ಮಧ್ಯೆ ನಿಮ್ಮೆಲ್ಲರೂ ನೋಡ್ತಾ ಇದ್ದರೆ ನಮಗೊಂಥರ ಸಂತೋಷ ಆಗುತ್ತೆ. ಭಗವಂತ ನಮ್ಮ ಹರೀಶ್ ರಾಜರವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಭಗವಂತ. ಯಾಕೆಂದರೆ ಅವರಿಗೆಲ್ಲ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸೈಕಲ್ ಹೊಡೆದಿದ್ದಾರೆ. ಅದು ಸಾರ್ಥಕತೆ ಆಗಬೇಕು, ಒಳ್ಳೇದಾಗಬೇಕು. ಪಾಪ ಅವರು ಎಷ್ಟು ಕಷ್ಟಪಟ್ಟದಕ್ಕೆ ಸಾರ್ಥಕತೆ ಆಗಬೇಕು. ಖಂಡಿತ ಹೇಳಿದ್ರೆ ಆ ವೆಂಕಟೇಶಯ್ಯ, ತಿರುಪತಿ ವೆಂಕಟರಮಣ ಸ್ವಾಮಿ ಖಂಡಿತ ಅವರಿಗೆ ಒಳ್ಳೇದು ಮಾಡ್ತಾನೆ. ನಾಳೆ ವೈಕುಂಠ ಏಕಾದಶಿ. ನಮ್ಮ ಜನಾರ್ದನ್ರವ್ರಿಗೆ ನೋಡಿ, ಹೆಸರೇ ಜನಾರ್ದನ್ ಅವರು, ಹರೀಶ್ ರಾಜ್, ಇವರಿಗೆ ಒಳ್ಳೆಯದಾಗಲಿ. ಆ ಚಿತ್ರತಂಡ ನಿಜವಾಗ್ಲೂ ಎಲ್ಲರೂ ಸಹ ತಾಂತ್ರಿಕರಾಗಲಿ ಕಲಾವಿದರಾಗಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಗವಂತ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವರ ಚಿತ್ರತಂಡಕ್ಕೆ, ಅವರ ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ. ಆಗಿದ್ದು ಸುಮಾರು ವರ್ಷಗಳ ಹಿಂದೆ ನಾನು ಇದರಲ್ಲೂ ಅವ್ರ ಅತ್ತೆ ಅಂದರೆ ಹೆಣ್ಣಿನ ತಾಯಿ, ಅವರ ಹೆಂಡತಿ ತಾಯಿ ಅನ್ನೋ ಥರ ಕತೆ. ಆದರೆ ಎಷ್ಟೋ ವರ್ಷಗಳಿಂದ ನನಗೆ ನೆನಪಿಲ್ಲ, 10-12 ವರ್ಷನೋ ಜಾಸ್ತಿನೋ.
ಅಷ್ಟು ವರ್ಷಗಳಿಂದ ಒಂದು 5 ಅಂತ ಒಂದು ಸಿನಿಮಾದಲ್ಲಿ ನಾನು ಅವ್ರಿಗೆ ಅತ್ತೆಯಾಗಿ ಮಾಡಿದ್ದೆ. ಅದು ಕ್ಲಿಪ್ಪಿಂಗು ಸಿಕ್ತು, ಆಮೇಲೆ ಕಳಿಸ್ದೆ ಅವ್ರಿಗೂ. ಅಯ್ಯೋ ಹೌದಲ್ವಾ, ನೀವೇ ಅಲ್ವಾ ಇದು ಅಂತ ಅವರು ಆಶ್ಚರ್ಯಪಟ್ಟರು. ಸೊ ಅಂದರೆ ಋಣಾನುಬಂಧ, ಅದೇ ಪಾತ್ರ, ಅದೇ ಥರದೊಂದು ಮತ್ತೊಂದು ಪಾತ್ರ. ಬಟ್ ಇದರಲ್ಲಿ ಅದು ಕಾಮಿಡಿ ಫಿಲ್ಮೇ. ನಾನು ಕಾಮಿಡಿ ಫಿಲ್ಮ್ಗಳನ್ನು ಮಾಡಿರೋದು ತುಂಬ ಕಡಿಮೆ, ತುಂಬ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ. ರೊಮ್ಯಾಂಟಿಕ್ ಕಾಮಿಡಿ ಜಾನರಲ್ಲಿ ಬರುವಂಥ ಈ ವೆಂಕಟೇಶಾಯ ನಮ ಈ ಸಿನಿಮಾ ನನ್ಗನ್ಸುತ್ತೆ ಈಗ ಎಷ್ಟೋ ಸೀರಿಯಸ್ ಸಿನಿಮಾಗಳು ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಎಲ್ಲನೂ ಒಂಥರ ಟೆನ್ಷನ್ ಕೊಟ್ಟರೆ ಈ ಸಿನಿಮಾ ಫುಲ್ ಮೀಲ್ಸ್. ಅಂದರೆ ನನ್ನ ಪ್ರಕಾರ, ನಾನು ಕತೆ ಕೇಳಿರೋ ಪ್ರಕಾರ, ಟೀಸರ್ ನೋಡಿರೋ ಪ್ರಕಾರ, ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದರೆ ಇಮೋಷನ್ಸ್ ಆಗಿರ್ಬೋದು, ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಎಲ್ರಿಗೂ ಒಂದು ಫುಲ್ ಮೀಲ್ಸ್ ಪ್ರೇಕ್ಷಕರಿಗೆ ಒದಗಿಸುತ್ತೆ. ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಲೇ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನು ಕಥೆಯಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಫುಲ್ ಎಂಟರ್ಟೈನ್ಮೆಂಟ್. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಎಂಟರ್ಟೈನ್ಮೆಂಟ್. ಸೊ ಹರೀಶ್ ರಾಜ್ ಅವರು ನಿರ್ದೇಶಕರಾಗಿ ಸ್ಕ್ರಿಪ್ಟು, ನಿರ್ದೇಶಕರು, ಆ್ಯಕ್ಟ್ರು ಆಗಿ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ. ಅದನ್ನು ತುಂಬ ಲವಲವಿಕೆಯಿಂದ ಆ್ಯಕ್ಟು ಕೂಡ ಮಾಡ್ತಾ ಇದ್ದಾರೆ, ಡೈರೆಕ್ಟು ಮಾಡ್ತಿದ್ದಾರೆ. ಜೊತೆಗೆ ಜನಾರ್ದನ್ ಸರ್ ಅವರು, ಅವ್ರ ಜೊತೆ ವರ್ಕ್ ಮಾಡೋದೊಂದು ಅವಕಾಶ. ತಂಡಕ್ಕೆ ಒಳ್ಳೇದಾಗಲಿ, ನಿಮ್ಮ ಸಹಕಾರ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅನ್ಕೋತೀನಿ ಇವತ್ತು ಅಣ್ಣ, ತುಂಬ ಧನ್ಯವಾದ ನಿಮ್ಮ ಜೊತೆ ನಾವಿರೋದಕ್ಕೆ. ಹಾಗೇನೆ ಇನ್ನು ಹರೀಶ್ ರಾಜ್ ಬಗ್ಗೆ ಹೇಳೋದಾದ್ರೆ, ನನ್ನ ಪ್ರಕಾರ ಅವರೊಬ್ಬ ವರ್ಸಟೈಲ್. ನನ್ನನ್ನು ನೀವು ಸ್ಕೂಲಲ್ಲಿ ಇದ್ದಾಗ ನೋಡಿದ್ರೆ ಸುಮ್ಮನೆ ಯಂಗ್ಸ್ಟರ್ ಜೊತೆ ಯಂಗ್ಸ್ಟರ್ ತರ ಕೂತ್ಬಿಟ್ಟಿರ್ತೀನಿ, ನಂಗೆ ಗೊತ್ತಾಗಲ್ಲ. ಇಲ್ಲ, ಖಂಡಿತ ಹೌದು. ದಂಡಪಿಂಡಗಳು ಯಾವ ಕಾಲದಿಂದ. ಹರೀಶ್ ರಾಜ್ ಒಬ್ರು ನನ್ನ ಪ್ರಕಾರ ವರ್ಸಟೈಲ್ ನಟ ಅಂತ. ಅಂದ್ರೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ಒಬ್ಬ ವಿಶೇಷವಾದ ನಟ. ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೇನೆ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಅಂದ್ರೆ ತಬಲಾ ನಾಣಿ ಅವರು. ಅಣ್ಣ, ಅವತ್ತು ಒಂದಿನ ಅಷ್ಟೇ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದು. ವಿಶೇಷವಾದ ಪ್ರತಿಭೆ. ಆ ಕೋ ಆಕ್ಟರ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಆ ತರ ವ್ಯಕ್ತಿ ನಾನು ನೋಡೇ ಇಲ್ಲ ಇದುವರೆಗೂ ಸಿನಿಮಾದಲ್ಲಿ. ಅಂದ್ರೆ ಅಷ್ಟು ವಿಶೇಷವಾಗಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನ್ಗಳು, ರಾತ್ರಿ ಶೂಟ್ ಇದ್ದಿದ್ದು. ಸೊ ಇದೆಲ್ಲ ಮೆಮೊರಬಲ್. ಈ ತರ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಈ ತರದ ಸಪೋರ್ಟ್ ನಮ್ಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸರ್ಗೆ. ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗತ್ತೆ. ಸೊ ಅವ್ರು ಹೇಳಿದಾಗ ನಂಗೆ ಬಹಳ ಖುಷಿ ಆಯಿತು. 2 ಮಾತಿಲ್ಲದೆ ಒಪ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಅಂತಂದರೆ ಈ ಮೂವಿನಲ್ಲಿ ನನಗೆ ಈಗ ಈ ಟೈಟಲ್ ಏನಿದೆ ಅಂದರೆ ಸಬ್ ಟೈಟಲ್ ನನ್ನ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸೊ ಮುಸ್ಲಿಂ ಕ್ಯಾರೆಕ್ಟರ್ ಆದ್ರಿಂದ ನನ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ಮ ಮತ್ತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಶ್ರೀ ವೆಂಕಟೇಶ ನಮಃ ಚಿತ್ರದಲ್ಲಿ. ಥ್ಯಾಂಕ್ ಯು. ಅನ್ನೋದು ನನಗೆ ABCDನೂ ಗೊತ್ತಿಲ್ಲ. ಸೊ ಬಟ್ ಹೀ ಟ್ರಸ್ಟೆಡ್ ಮೀ. ಇವತ್ತು ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಹೀ ಗಿವ್ ಮೀ ದಟ್ ರೋಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನಗೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಬ್ಲೂ. ಸೊ ನಂದು ಯಾವುದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಯಾಕೆಂದರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ. ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಮೀ. ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲೇ ಆಗ್ತಿದೆ ಅಂದರೆ ತುಂಬ ಖುಷಿ ವಿಷಯ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ನಾನು ಇವಾಗ ಹೇಗೆ ಮಾತಾಡ್ತಿದ್ದೀನಿ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಪ್ಯೂರ್ ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್ ನನಗೆ. ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದು ಎಲ್ಲದಕ್ಕೂ ಕಾರಣ ಬಂದು ಜನಾರ್ದನ್ ಸರ್ ಮತ್ತು ಹರೀಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲಿಗೆ ನಾನು ಮಾತನ್ನು ಮುಗಿಸ್ತೀನಿ. ನಾನು ಎಷ್ಟೊಂದು ಸಲ ಸ್ಕ್ರಿಪ್ಟ್ ಕೊಡಿ ಡೈಲಾಗ್ ನೋಡ್ಕೋತೀನಿ ಅಂದಾಗ ದ ಸೀನ್ ಇಸ್ ಆಸ್ ಸಚ್ ದ್ಯಾಟ್ ಸರ್ ಹೇಳ್ತಾರೆ, ಇಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತೀವೋ ಹಾಗೆ ಇಂಪ್ರೊವೈಸ್ ಮಾಡ್ಕೊಂಡು ಹೋಗೋಣ, ತೀರಾ ಸ್ಕ್ರಿಪ್ಟಲ್ಲಿ ಏನೇ ಇದೆಯೋ ಅದೇ ನಾವು ಹೇಳಬೇಕಾಗಿಲ್ಲ ಅಂತ. ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ನ ಆ್ಯಡ್ ಮಾಡಿದ್ದಾರೆ. ನಾವು ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಲ್ಲ, ದ್ಯಾಟ್ ಇಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಬಿಕಾಸ್ ಪ್ರತಿ ಸಲ ಸ್ಕ್ರಿಪ್ಟನ್ನೇ ನೋಡಿಕೊಂಡು ಅದೇ ಥರ ಪರ್ಫಾರ್ಮ್ ಮಾಡೋದಕ್ಕಿಂತ ಈ ಥರ ಒಂದು ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗಿದು ನಿಜವಾಗ್ಲೂ ಆ್ಯಸ್ ಅ
ಆಕ್ಟರ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅದು ನಾನು ಈ ಸೆಟ್ ಅಲ್ಲಿ ನೋಡಿದೀನಿ. ಅಂಡ್ ಸರ್ ಕಾಮಿಡಿ ಗೊತ್ತಲ್ಲ, ಆನ್ ಸೆಟ್ ನಾವು ಅವ್ರ ಇಂಪ್ರವೈಸೇಷನ್ ಮಾಡಿದಾಗೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆಕ್ಟ್ ಮಾಡೋದಕ್ಕಿಂತ. ಸೊ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಹಾಗೂ ಈ ಸಿನಿಮಾಗೆ ಹಾರೈಸಿಕೊಂಡು ಬಂದಿರೋಂಥ ಎಲ್ಲ ಕಲಾಭಿಮಾನಿಗಳಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವನ ಹೊಸ ವರ್ಷ ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಗ್ಬಿಟ್ರಪ್ಪ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಕಲಾವಿದರುಗಳಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರು ಜನಾರ್ದನ್ ಸರ್ ಬರೀ ಫೋನಲ್ಲಿ ಮಾತಾಡಿದ್ದೆ, ಇವತ್ತೇ ಮುಖ ನೋಡಿದ್ದು ತುಂಬ ಖುಷಿ ಆಯ್ತು ಸರ್. ಉಮೇಶ್ ಅಣ್ಣನ ಸರ್ವಿಸ್ಗೆ ಅವರ ಕಿರುಬೆರಳು ಇಲ್ಲ ನಾವು ಅವ್ರ ಸರ್ವಿಸ್ ಲೆಕ್ಕದಲ್ಲಿ. ಯಾಕೆಂದರೆ ಅವರು ಎಂತೆಂಥವ್ರ ಜೊತೆಲಿ ಪಾತ್ರ ಮಾಡಿದ್ರು. ಅಣ್ಣವ್ರ ಜೊತೆಲಿ ನಾವು ಪಾತ್ರ ಮಾಡೋಕ್ಕಾಗಲಿಲ್ಲ. ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ ಅತ್ರಿಯವ್ರ ಜೊತೆಲಿದ್ದಾಗ. ಯಾವುದೋ ಪ್ರೋಗ್ರಾಮ್ಗೆ ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ, 2 ಹಾಡಿಗೆ ಅಷ್ಟೇ. ಇನ್ನು ಅಶೋಕಣ್ಣನ ಜೊತೆಲಿ ಮಾತ್ರ ಮಾಡಿದ್ದೀನಿ ನಾನು. ಅವರೆಲ್ಲ ಸೀನಿಯರ್ಸ್, ಅವರೆಲ್ಲ ಕಷ್ಟಪಟ್ಟು ಈ ರಥನ ಇಲ್ಲಿವರೆಗೆ ಎಳ್ಕೊಂಬಂದಿದ್ದಕ್ಕೆ ನಾವೀಗ ಹಗ್ಗ ಹಿಡ್ಕೊಂಡಿದ್ದೀವಿ. ಅವಾಗಿನ ಸ್ಪೀಡ್ ತುಂಬ ಚೆನ್ನಾಗಿತ್ತು. ಈಗೇನೋ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾರೆ ಯಾಕೆ ಸರ್ ಸಿನಿಮಾಗಳು ನೋಡ್ತಾ ಇಲ್ಲ ಅಂತ ನಮ್ಮನ್ನು. ನಾನು ಹೆಂಗೆ ಟಿಕೆಟ್ ರೀ ನನಗೆ ಗೊತ್ತಿಲ್ಲಪ್ಪ ಅಂತೀನಿ. ಅದನ್ನೇ ಪ್ರಶ್ನೆ ಕೇಳ್ತಾರೆ ಯಾರು ಸಿಕ್ಕಿದ್ರು, ಯಾಕೆ ಈಗ ಥರ ಆಗಿದೆ ಅಂತ. ಬಿಡಿ ಅದೊಂದು ಕಡೆ. ಈಗ ನಮ್ಮ ಹರೀಶ್ ರಾಜ್ ಅವರು ಫಸ್ಟ್ ಕತೆ ಹೇಳಿದ್ದು ನನಗೇನೆ. ಆ್ಯಕ್ಚುಲಿ ಈ ಥರ ಒಂದು ಥ್ರೆಡ್ ಮಾಡ್ಕೊಂಡಿದ್ದೀನಿ ಬರಬೇಕು ಅಂತ. ಮನೆಗೆ ಬಂದು ಒಂದು 2-3 ಅವರ್ ಕೂತ್ಕೊಂಡ್ವಿ. ಚೆನ್ನಾಗಿ ಮಾಡಿದ್ದಾರೆ ಕತೆ, ತುಂಬ ಚೆನ್ನಾಗಿದೆ. ವೆಂಕಟೇಶ ನಮಃ. ವೆಂಕಟೇಶನಿಗಿಬ್ಬರೇ, ಇವ್ರಿಗಿಬ್ಬರು ಸಾಕಾಗಲ್ಲ ಈ ಸಿನಿಮಾದಲ್ಲಿ ಅಲ್ಲ. ಎಷ್ಟು ಅವ್ರೆಷ್ಟು ಒಳ್ಳೆಯರು ಅಂತ ನೀವು ಆಗಲೇ ಅಲ್ವಾ. ವೆಂಕಟೇಶ ಕೃಷ್ಣ 2 ಒಂದೇ ಅಲ್ವಾ, ಅದಕ್ಕೆ ಈ ಥರ ಮಾಡಿಸ್ತಾರೆ. ದೃಶ್ಯಗಳನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ. ಅವ್ರು ಹೇಳಿದಾಗೆ ಸೀನ್ಗಳನ್ನ ಸ್ಪಾಟಲ್ಲಿ ತುಂಬ ಇಂಪ್ರೂವ್ ಮಾಡ್ತಾ ಇದ್ವಿ. ಸಖತ್ತಾಗಿತ್ತು. ನಮ್ಮ ರಾಜಶೇಖರ್ 1ನೇ ಕ್ಲಾಸ್ಗೆ ಹೋದ್ರ? ಹೌದಾ? ರಾಜಶೇಖರ್ ಅವರು ಒಳ್ಳೆ ರೈಟ್ರು. ಸೊ ನಮ್ಮ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಟೀಮ್ ಹೆಂಗೆ ಅಂದರೆ ಬರೀ ಇಡ್ಲಿ ವಡೆ ತಿಂದು ಜೊತೆಲಿ ಕೂತ್ಕೊಳ್ಳೋಂಥ ಅಷ್ಟೇ ಡೈರೆಕ್ಟರ್ಗಳು. ಯಾವುದೊಂದು ಒಳ್ಳೆ ಟೈಟ್ಲ್ ಹೇಳ್ರು, ಜನ ಆಸೆ ಆ ಟೈಟ್ಲ್ ನೋಡ್ತಿದ್ದಂಗೆ ಒಳಗೆ ಬರ್ಬೇಕು ಕಣೋ, ಆ ಥರ ಟೈಟ್ಲ್ ಹೇಳ್ರು ಅಂದರೆ ಸರ್ ನಾನು ಹೇಳ್ತೀನಿ ಅಂತ. ಏನಪ್ಪ ಒಳಗೆ ಬನ್ನಿ ಅಂತ, ಉಗ್ಯ ಮಕ್ಕೆ ಒಳಗೆ ಬನ್ನಿ ಅಂತ ಬೋರ್ಡ್ ಹಾಕ್ತಾರೆ. ಸಿನಿಮಾ ಹೆಸರು ಇಡ್ತಾರಲ್ಲ. ಲೈಕ್ ಸೌಂಡಿಂಗ್ ಇರಬೇಕು, ಕೇಳಿದ್ರೆ ಒಳ್ಳೆ ಸೌಂಡಿಂಗ್. ನೋಡು, ಹಸಿರು ತೋರಣ, ಸಾಕ್ಷಾತ್ಕಾರ, ಭೂತಯ್ಯನ ಮಗ, ಈ ಥರ ಸೌಂಡಿಂಗ್ ಆಗಿರ್ಬೇಕು. ಇನ್ನೊಬ್ಬ ನಾನು ಸರ್ ನಾನು ಇಲ್ಲಿ ಹೇಳೋ ಡಮ್, ಯಾಕೋ ಸೌಂಡ್ ಆಗಿರ್ಬೇಕು ಅಂತ. ನಿಮ್ಮನ್ನೆಲ್ಲ ಕಟ್ಕೊಂಡು ಯಾವಾಗ ನಾನು ರಾಜ್ಯ ಪ್ರಶಸ್ತಿ ತಗೊಳ್ಳೋದಲ್ಲಿ ಅಂತ ಟೀಮ್ ಕಟ್ಕೊಂಡು ಕೆಲಸ ಮಾಡೋಂಥ ಡೈರೆಕ್ಟರ್ ನಾನು. ಜೊತೆಗೆ ಒಂದು ಕಣ್ಣಿಲ್ಲ ಮಾಡ್ಬಿಟ್ಟದು. ಯಾಕೆ ಸರ್ ಅಂತ ಕೇಳಿದೆ. ಕ್ಯಾಮ್ರಾಮನ್ ಒಂದೇ ಕಣ್ಣಲ್ಲಿ ನೋಡೋದು, ನಿಮಗೂ ಒಂದೇ ಕಣ್ಣಿರ್ಲಿ ಅಂತ ಅವ್ರ ಉದ್ದೇಶ ಇರ್ಬೋದಿಲ್ಲ. ಅದಕ್ಕೊಂದು ಕಥೆ ಇದೆ. ಒಕ್ಕಣ್ಣಪ್ಪ ಅಂತ ನಾವು ಮಾಡಿದೀವಿ ಪಾತ್ರ. ಚಿತ್ರದಲ್ಲಿ ಇವರು ನಿರ್ದೇಶಕ, ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಶೇಖರ್ ಅವರು, ಅವ್ರ ಡೈರೆಕ್ಟರ್, ನಮ್ಮ ರಿಯಲ್ ಲೈಫಲ್ಲಿ ಡೈರೆಕ್ಟರ್, ಆನ್ ಸ್ಕ್ರೀನ್ ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೀವಿ. ಸೊ ಒಂದು ಕಣ್ಣು ಇರಲ್ಲ ಸರ್ ನಿಮಗೆ, ಅದಕ್ಕೊಂದು ಕತೆ ಮಾಡೋಣ ಅಂತೇಳಿ ಆಮೇಲೆ ನಾವು ಜೊತೆಲಿ ಕೂತ್ಕೊಂಡೆ ಅದಕ್ಕೊಂದು ಕತೆ. ಯಾಕಂದ್ರೆ ಅದೊಂದು ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರು ಒಂದು ಕಣ್ಣು ಇರಲ್ಲ ಅಂತ. ಸೊ ಒಂದು ಇನ್ಸ್ಪಿರೇಷನ್ ಡೆಫಿನೆಟ್ ಆಗಿ ಎದ್ದೇಳು ಮಂಜುನಾಥ ಆ ಚಿತ್ರ ನೋಡಿದಾಗ ಇವ್ರ ಪಾತ್ರನ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ಪ್ರತಿ ಸತಿ ಬಂದಾಗ್ಲೂ ಆ ಮೇಮ್ಸ್ ಥರ ಮಾಡಿ ಸಣ್ಣ ಸಣ್ಣ ತುಣುಕುಗಳಿಂದ ಹಿಡಿದು ಆ ಇಡೀ ಚಿತ್ರನ ಎಷ್ಟು ಸತಿ ಬೇಕಾದರೂ ನೋಡ್ಬೋದು. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ, ನಾಣಿ ಸರ್ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದ್ರ ಇನ್ಸ್ಪಿರೇಷನಲ್ಲಿ ಒಕ್ಕಣ್ಣಪ್ಪನ ನಾನು ಬರೆದಿದ್ದು. ಸೊ ಹಂಗಾಗಿ ಆ ಒಕ್ಕಣ್ಣಪ್ಪನಿಗೆ ನಾನೇನೋ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೆ, ಅದಕ್ಕೆ ಮೀರಿ ಆನ್ ಸ್ಪಾಟ್ ನಮಗೆ ಬೇರೆ ಸಿಕ್ತು. ಬಟ್ ಅದು ತುಂಬ ಚೆನ್ನಾಗಾಯಿತು. ಪರ್ಸ್ನಲಿ ನಾನೊಬ್ಬ ನಿರ್ದೇಶಕನಾಗಿ ನಾನು ಅಲ್ಲಿ ಆವತ್ತಿನ ಸಿಚುವೇಶನ್ನು, ಆವತ್ತಿನ ಆರ್ಟಿಸ್ಟ್ ಜೊತೆ ನಮ್ಮ ಮೂಡು ಎಲ್ಲ ಸೇರಿ ಏನೋ ಒಂದು ಕ್ರಿಯೇಟ್ ಆಗಬೇಕು, ಅದನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ನಾವೇನೋ ಒಂದು ಬರ್ಕೊಂಡು ಹೋಗಿರ್ತೀವಿ ಯಾವುದೋ ಮೂಡಲ್ಲಿ, ಅದೇ ಆ್ಯಸ್ ಇಟ್ ಈಸ್ ಬರೋದಕ್ಕೂ ಅವತ್ತಿನ ಸನ್ನಿವೇಶದಲ್ಲಿ ನಮ್ಗೆ ಏನಾದರೂ ಇಂಪ್ರೂವೈಸೇಷನ್ ಚೆನ್ನಾಗಿ ಬಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ಕ್ಯಾಪ್ಚರ್ ಆಗುತ್ತೆ. ಅದಕ್ಕೆ ತುಂಬ ಸಾಥ್ ಕೊಡ್ತು ಇವರ ಒಂದು ಎಕ್ಸ್ಪೀರಿಯನ್ಸು, ಇವರ ಒಂದು ಕಾಮಿಡಿ ಟೈಮಿಂಗು. ಸೊ ಹಂಗಾಗಿ ಒಕ್ಕಣ್ಣಪ್ಪ ಇವರು ಒಂದು ಕಣ್ಣಿರುವಂಥ ನಿರ್ದೇಶಕ. ಕರೆದ್ರ ಏನೋ ಆದಾಯ ಅಂತ ಕೇಳಿಸ್ತು. ನಮಸ್ಕಾರ. ಹೀಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅರ್ಧ ಭಾಗ ಶೂಟಿಂಗಲ್ಲಿದೆ. ಅಲ್ಲಿ ಹೆಂಗೆ ಬಳಸ್ತಾರೋ ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಈ ಚಿಕ್ಕ ಪಾತ್ರ ನಾನು ಬರಲ್ಲ ಅಂದೆ.
ತುಂಬ ಚಿಕ್ಕ ಪಾತ್ರ 2 ದಿನ ಅಂತೀರ ನಾನು ಬರೋದಿಲ್ಲ, ರಿಜಿಸ್ಟರ್ ಆಗಲ್ಲ ಸುಮ್ಮನೆ. ಆಮೇಲೆ ಇಲ್ಲ ಅಂತ ಹೇಳಿ ಅಂತ ಇಂಪ್ರೂವ್ ಮಾಡಿ ಒಂದು 4-5 ದಿನಕ್ಕೆ ತೊಗೊಂಬಂದರು. ಒಳ್ಳೊಳ್ಳೆ ಸೀನ್ಗಳು ಹಾಕಿದ್ದೀವಿ. ರಾಜಶೇಖರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ. ತುಂಬ ಒಳ್ಳೆ ಟೀಮು. ಅವ್ರು ಹೇಳಿದಾಗ ಪೇಪರಲ್ಲಿ ಇದ್ದಿದ್ದಕ್ಕಿಂತ ಅಲ್ಲಿ ಸ್ಪಾಟಲ್ಲಿ ಇಂಪ್ರೂವ್ ಆಗಿದ್ದೆ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಸಖತ್ತಾಗಿತ್ತು. ಆ ಥರ ಇದೆ. ಇಂಥ ಡೈರೆಕ್ಟರ್ ನಾನು. ಇವನ ಕಣ್ಣ್ಯಾಗ ಒಂದು ಕಣ್ಣಿದೆ, ಉದ್ದೇಶ ಏನು, ಯಾರು ಕಿತ್ತಾಕೋದು ಇವನ ಕಣ್ಣ ಅಂತೇಳಿ ಸಿನಿಮಾ ನೋಡ್ಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಸ್ಟಿಲ್ ಫೋಟೋಗ್ರಾಫರು ಮಾರುತಿ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ರು ಅವತ್ತೊಂದು ನಮ್ಮ ಜೊತೆಯಲ್ಲಿ. ಚೆನ್ನಾಗಿ ಮಾಡಿದ್ರಿ ನೀವು, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ. ಸಹವಾಸ ಎಲ್ಲ ಜೊತೆಲಿ ಇರ್ತೀವಲ್ಲ, ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ರು. ಇವ್ನು ಬೇಜಾರೇನು ಅಂದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ಒಬ್ರಿಗೊಬ್ರು ಕಾಂಬಿನೇಷನ್ ಇಲ್ಲ. ನಮ್ಮ ಕಾಂಬಿನೇಷನ್ ಅಣ್ಣ ಸಿಕ್ಕಿಲ್ಲ, ಉಮೇಶ್ ಸರ್ ಸಿಕ್ಕಿಲ್ಲ, ಮೇಡಮು ಇಲ್ಲ, ಆ ಸರ್ ಒಬ್ಬರು ನಮ್ಮ ಚಂದು ಇಬ್ಬರು ಮಾತ್ರ PC ಕ್ಯಾರೆಕ್ಟರ್. ಇನ್ಯಾರು ನಮ್ಮ ಕಾಂಬಿನೇಷನ್ ಇಲ್ಲ, ನಾವಿಬ್ಬರೇ. ಯಾಕೆ ಈ ಥರ ಯಾಕೆ ಈ ಥರ ಮಾಡಿದ್ರೆ? ಸೀನಿಯರ್ ಆರ್ಟಿಸ್ಟ್ ಜೊತೆ ನಿಂತ್ಕೊಂಡ್ರೆ ಸಾಕು ಸಂತೋಷ ರೀ. ಅವ್ರ ಅನುಭವಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡ್ರೆ ಸೀನಲ್ಲಿ ಸಂತೋಷ ಆಗುತ್ತೆ ನಮಗೆ. ಇವಾಗ ಕೂತಿದ್ದೀರಲ್ಲ, ಕೂತಿದ್ದೆ ಆಮೇಲೆ ನಿಲ್ಸೋಣ. ಅದೇ ಯಾಕೆ ಇನ್ನೂ ಮಾತಾಡಿಲ್ಲ ಅನ್ಕೊಂಡೆ. ಹೀಗಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಂಭಾಷಣೆ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮ್ಮನ್ನು ಕೇಳ್ಕೊಳ್ಳೋದು ನಾವು ಪ್ರತಿ ಸಾರಿ ಕೇಳ್ದಂಗೆ ಕೇಳ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಇರಲಿ. ನಮ್ಮೆಲ್ಲರಿಗೂ ವೆಂಕಟೇಶನ ಸಹ ಇದು ಆಶೀರ್ವಾದ ನಮಗಿರಲಿ. ನಾಳೆ ಒಳ್ಳೆ ದಿನ, ಆದರೆ ಹಿಂದಿನ ದಿನ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ನಾಳೆ ನಮ್ಮದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಂಜೆ ವಿಟ್ಸ್ಗಿಂತ 2 ಅಂತ. ಅದನ್ನೇ ಪ್ರೆಸ್ ಮೀಟ್ ಆಯಿತು. ಹರೀಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಬರೀ ನಟ ಅಲ್ಲ, ಅವರು ನಿರ್ದೇಶಕ ಅಂತ. ಸರ್ ಹೇಳಿದ್ರಲ್ಲ 2 ಕೆಲಸ ಹೆಂಗೆ ಮಾಡ್ತಾರೆ ಅಂತೇಳಿ. ಅವ್ರ ಟೆನ್ಷನ್ ನೋಡ್ತಾ ಇದ್ದೆ ನಾನಲ್ಲಿ. ಆದರೂ ನಾನು ಅಲ್ಲಿ ಹೋದಾಗ ಆರಾಮಾಗಿರೋರು, ಇಲ್ಲಿ ಬರ್ತೀನಿ ಟೆನ್ಷನ್ ಆಗ್ಬಿಡೋದು ಡೈರೆಕ್ಟರ್ ಇದಕ್ಕೆ. ಏಕೆಂದರೆ ಸಿನಿಮಾ ಚೆನ್ನಾಗಿ ಬರಲಿ, ನಾನೇ 2 ಕೆಲಸನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಯ. ತುಂಬ ಜವಾಬ್ದಾರಿ ಕೆಲಸ. ಅಶೋಕಣ್ಣ ಹೇಳಿದ್ರು, ನಾನು ಇಷ್ಟು ವರ್ಷ ಫೀಲ್ಡಲ್ಲಿದ್ದೆ, ಇನ್ನೂ ಡೈರೆಕ್ಷನ್ ಮಾಡಲಿಲ್ಲ ನಾನು ಅಂತೇಳಿ. ತುಂಬ ಜವಾಬ್ದಾರಿ ಕೆಲಸ ಅದು. ನನ್ನ ಸುಮಾರು ಜನ ಕೇಳಿತ್ತು, ಒಂದು 4 ಅಡ್ವಾನ್ಸ್ ಕೂಡ ಬಂದಿತ್ತು ನನಗೆ. ನೀವೇ ನಿರ್ದೇಶನ ಮಾಡಿ, ಕಥೆಯನ್ನು ನಿಮ್ಮದೇ, ನೀವೇ ಪಾತ್ರ ಮಾಡಿ ಅಂತೇಳಿ. ಅಷ್ಟು ಸುಲಭ ಅಲ್ಲ ನಿರ್ದೇಶನ. ನಾನು ಹೇಳಿದೆ, ಸತ್ಯ ಹೆಣಕ್ಕಾದ್ರೆ 4 ಜನ ಹೆಗಲು ಕೊಡ್ತಾರೆ, ಡೈರೆಕ್ಟ್ರು ಒಬ್ಬನೇ ಬರಬೇಕು ಸಿನಿಮಾನ. ತುಂಬ ಕಷ್ಟ. ಹಿಂದೆನೂ ಕಾಣಲ್ಲ, ಮುಂದೆನೂ ಕಾಣಲ್ಲ ನಾವು. ಅಲ್ಲಿ 4 ಜನ ಇರ್ತಾರೆ, ಇಲ್ಲಿ ಇವನೊಬ್ಬನೇ ಬರಬೇಕು. ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ಎಲ್ಲರನ್ನೂ ಒಂದು ದೋಣಿಲಿ ಕರ್ಕೊಂಡೋಗಿ ಒಳ್ಳೆ ಚಿತ್ರ ಮಾಡಿ, ಹಾಸ್ಯ ಚಿತ್ರ. ಇತ್ತೀಚೆಗೆ ಇಂಥ ಸಿನಿಮಾ ಬಂದಿಲ್ಲ ಅಂತ ನನಗೂ ಅನ್ನಿಸ್ತದೆ. ನೀವೆಲ್ಲರೂ ಖುಷಿ ಪಡ್ತೀರಿ ಖಂಡಿತ. ಇಡೀ ಕರ್ನಾಟಕದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಸಿನಿಮಾ ನೋಡಿ ಅಂತೇಳಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾನು ನಮ್ಮ ಗೋವಿಂದಾಯ ನಮಃ ಚಿತ್ರ ಕೋಮಲ್ ನಾನಿಬ್ಬರು ಮಾಡಿದಾಗ ಆ ಥಾಟ್ ನನ್ನಲ್ಲಿ ಬಂದಿದ್ದು. ಸಾಫ್ಟ್ವೇರ್ ಇಂಜಿನಿಯರು ಈಗಿನ ಕಾಲದಲ್ಲಿ ತುಂಬ ನನ್ನ ಫ್ರೆಂಡ್ ಸರ್ಕಲ್ಸಲ್ಲಿ ಅಥವಾ ನಾವು ಯಾವುದೋ ಒಂದು ಬ್ಲಾಗ್ಸ್ನ ಓದಿದಾಗ ತುಂಬ ಲೈವ್ ಇನ್ಸ್ಟೆನ್ಸಸ್ನ ನಾನು ಓದ್ತಾ ಇದ್ದೆ. ಅದರಲ್ಲಿ ಸಾಕಷ್ಟು ಜನ ಹುಡುಗರು ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣ ಜೀವನನೇ ಹಾಳು ಮಾಡ್ಕೊಂಡಿದ್ರು. ಇಲ್ಲ ಎಲ್ಲೋ ಸೂಸೈಡ್ ಮಾಡ್ಕೊಬಿಡೋದು, ಎಲ್ಲೋ ಹೋಗಿ ಕೆರೆಯಲ್ಲಿ ಬಿದ್ದುಬಿಡೋದು, ಟ್ರೈನ್ ಮುಂದೆ ಬಿದ್ದುಬಿಡೋದು, ಏನೋ ಒಟ್ಟಿನಲ್ಲಿ ಸೂಸೈಡ್ ಮಾಡ್ಕೊಬಿಡೋದು, ಇಲ್ಲ ಲೈಫ್ನೇ ಹಾಳು ಮಾಡ್ಕೊಳ್ಳೋದು. ಕುಡಿತಾ ಪೇರೆಂಟ್ಸು, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡದೆ ಅವರು ಲೈಫನ್ನೇ ಹಾಳು ಮಾಡ್ಕೊಳ್ಳೋರು. ಸೊ ಹಂಗಾಗಿ ಆ ಸೂಕ್ಷ್ಮತೆಯನ್ನು ಅದನ್ನು ಒಂದು ತಮಾಷೆ, ಒಂದು ಕಾಮಿಡಿ ಅದಕ್ಕೆ ಬೆರೆಸಿ ಆಡಿಯನ್ಸ್ ಮುಂದೆ ತರಬೇಕು ಅಂತ ಹೇಳಿ. ಲೈಫು ಯಾವತ್ತೂ ಅಲ್ಲಿಗೆ ಮುಗಿಯಲ್ಲ. ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣನೇ ಅಲ್ಲಿಗೆ ಮುಗಿಯೋದಲ್ಲ, ಅಲ್ಲಿಂದನೇ ಶುರು ಮಾಡಿಕೊಂಡು ನಿಮ್ಮ ಲೈಫ್ನ ಚಾಲೆಂಜಾಗಿ ತೊಗೊಂಡ್ರೆ ಖಂಡಿತ ಫ್ಯೂಚರಲ್ಲಿ ನಿಮಗೆ ಬೇರೆ ಏನೋ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನೇ ಬಹುಶಃ ದೇವ್ರು ಕೊಡ್ಬೋದೇನೋ. ಆ ಉತ್ಸಾಹನ ಕಳ್ಕೋಬಾರ್ದು ಲೈಫಲ್ಲಿ ಅಂತ ಹೇಳಿ ಆ ಫೇಸ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜು. ಅದನ್ನು ಈ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ವೆಂಕಟೇಶ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಹುಡುಗಿ ಕೈ ಕೊಟ್ಟ ಮೇಲೆ ಅವ್ನ ಲೈಫಲ್ಲಿ ಏನಾಗುತ್ತೆ, ಒಂದು ಹುಡುಗಿ ಸಿಗ್ತಾಳ, ಮತ್ತೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ, ಅಥವಾ ಸಿಕ್ಕಿದ್ದನ್ನು ಅವ್ನು ಕಾಪಾಡ್ಕೋತಾನ, ಅವ್ನ ಲವ್ ಲೈಫ್ ಏನಾಗುತ್ತೆ ಅನ್ನೋದು ಆ್ಯಕ್ಚುಲಿ ಲವ್ ಸ್ಟೋರಿ. ಸೊ ಇದು ರೊಮ್ಯಾಂಟಿಕ್ ಕಾಮಿಡಿ. ಇದನ್ನ ಆಲ್ಮೋಸ್ಟ್ ಒಂದು 40-45 ಡೇಸ್ ಅನ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಇಂಥ ಒಂದು ಪಾತ್ರ ಅಂದರೆ ನಾನು ಅಂದರೆ ಒಂದು ಕಾಲೇಜು ಹುಡುಗರ ಜೊತೆಗೇನೆ ನಾವು ಏನು ಆಗಿನ ಕಾಲದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಡೇ ಅಲ್ಲಿ ಇರುವಂಥ ಮನಸ್ಥಿತಿಗಳು ಹೇಗಿದೆ ಹುಡುಗರದು, ಎಲ್ಲ ಮೊಬೈಲ್ಗಳು. ಅವಾಗೆಲ್ಲ ನಾವು ಒಂದು ಹುಡುಗಿನ ಮಾತಾಡಿಸ್ಬೇಕಾದ್ರೂ ಹೆದರ್ಕೊಳ್ತಾ ಇದ್ವಿ. ಬಟ್ ಈಗ ಮೊಬೈಲ್ಗಳು ಬಂದ್ಬಿಟ್ಟಿದೆ, ಏನೋ ವಾಟ್ಸಪ್ ಚಾಟ್ಸ್ಗಳು. ಈ ಪ್ರೆಸೆಂಟ್ ಡೇ ಸಿಚುವೇಶನ್ಗೆ ತುಂಬ ಆ್ಯಪ್ಟಾಗಿ ಒಂದು ಸಬ್ಜೆಕ್ಟ್ನ ಮಾಡಬೇಕು ಅಂತ ಹೇಳಿ ಇದನ್ನ ಪ್ರೆಸೆಂಟ್ ಡೇಗೆ ಏನೋ ಆ್ಯಪ್ಟ್ ಆಗೋ ಥರ ಮಾಡಿಕೊಂಡು ನಾನು ಇದನ್ನ ಸ್ಕ್ರಿಪ್ಟ್ನ ಮಾಡಿದ್ದು. ಹಾಗಾಗಿ ಪುಟ್ಟಣ್ಣ ಗಣಗಾಲ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಂಥ ಅಶೋಕ್ ಸರ್, ಉಮೇಶ್ ಅಣ್ಣ ಅವ್ರ ಜೊತೆಗೆ ಅವರಿಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು ನನ್ನ ಅದೃಷ್ಟ, ನನ್ನ ಸೌಭಾಗ್ಯ.
ಜೊತೆಗೆ ಇಂಥ ಒಳ್ಳೆ ಕಲಾವಿದರು ನಾಣಿ ಸರ್ ಆಗಲಿ, ಎಲ್ಲ ಹೊಸ ಪೀಳಿಗೆ ಹೊಸ ಹೀರೋಯಿನ್ಸು ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ನನ್ನ ಅದೃಷ್ಟ. ಇವರಿಂದ ನಾನು ಕೂಡ ಕಲ್ತಿದ್ದೀನಿ. ಸೊ ಇವತ್ತು ನೀವೆಲ್ಲರೂ ಬಂದು ನಮ್ಮ ಜೊತೆ ಸೇರಿದ್ದಕ್ಕೆ ಥ್ಯಾಂಕ್ ಯು. ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕೇಳಿ. ಹಾಗೇ ರೀ. ಅಲ್ಲ, ಇಲ್ಲಿ ವಿಡಿಯೋ ಮಾಡ್ತಾ ಇದ್ರು, ಅದಕ್ಕೆ ಹಾಗೇ ರೀ. ಹಾಂ, ರೆಡಿ ಏನಾ? ಇಲ್ಲ ಹೌದಾ?